ಪೂರ್ಣಾಗಣ್ಯ ಗುಣೋದಾರ ಮೂರ್ತಯೇ ಪುಣ್ಯಕೀರ್ತಯೇ ನಮಃ ಶ್ರೀಪತಯೇ ಭಕ್ತದತ್ತ ಸ್ವಾನಂದ ಮೂರ್ತಯೇ. ನಾವು ಅನೇಕ ಹಂತದಲ್ಲಿ ಅಜ್ಞಾನ ಹಾಗೂ ಮೋಹಗಳಿಗೆ ನಾವು ಒಳಗಾಗ್ತೀವಿ. ಯಾವುದನ್ನು ಹೇಗೆ ತಿಳ್ಕೊಳ್ಬೇಕೋ ಅದನ್ನು ಹಾಗೆ ತಿಳ್ಕೊಳ್ಳಿಕ್ಕಾಗದೆ ಪರದಾಡುವಂತಹ ಪರಿಸ್ಥಿತಿ ಬರುತ್ತೆ. ಮಮ ಮಾಯಾ ತರಂತಿಹಿ ಇತ್ಯಾದಿಯಾಗಿ ಕೃಷ್ಣ ಪರಮಾತ್ಮನ ಮಾತುಗಳನ್ನು ನಾವು ಸ್ಮರಣೆ ಮಾಡಿಕೊಂಡಾಗ ದೇವರು ಎಲ್ಲರನ್ನೂ ಕೂಡ ಒಂದು ಮಾಯಾಜಾಲದಲ್ಲಿ ಹಾಕಿಬಿಡ್ತಾನೆ. ಅದರಿಂದ ನಾವು ಹೊರಗೆ ಬರೋದೇ ಕಷ್ಟ ಆಗಿಬಿಡುತ್ತೆ. ಅನೇಕ ಸಂದರ್ಭದಲ್ಲಿ ಇದನ್ನು ನಾವು ಸ್ವತಃ ಅನುಭವಿಸ್ತೀವಿ. ಆ ಅಜ್ಞಾನ ಹಾಗೂ ಮೋಹ ಬಂದಿರುವಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ. ದೇವರ ವಿಷಯದಲ್ಲೂ ಕೂಡ ಹಾಗೆ. ದೇವರನ್ನು ತಿಳ್ಕೊಳ್ಬೇಕು ಅಂತ ನಾವು ಅಪೇಕ್ಷೆ ಪಟ್ಟರೆ ದೇವರು ತನ್ನನ್ನು ತಾನು ತಿಳಿಸ್ಕೊಳ್ಳೋದೇ ಇಲ್ಲ, ಬೇರೆ ಪದಾರ್ಥವನ್ನೇ ತಿಳಿಸ್ತಾನೆ. ಶ್ರೀಮನ್ನಾರಾಯಣ ದೇವರನ್ನು ನಾವು ಶರಣಾಗತರಾಗೋದ್ರಿಂದ ಆತ್ಯಂತಿಕವಾಗಿ ನಮಗೆ ಶ್ರೇಯಸ್ಸಾಗುತ್ತೆ. ಸಂಪೂರ್ಣವಾದ ಯೋಗಕ್ಷೇಮವು ಕೂಡ ಅವನ ಕಡೆಯಿಂದ ನಮಗೆ ಲಭ್ಯವಾಗುತ್ತೆ. ಆದರೆ ದೇವರಿಗೆ ಈ ಅಪೇಕ್ಷೆ ಇರಬೇಕು, ಇವನಿಂದ ನಾನು ಆರಾಧನೆ ತೆಗೆದುಕೊಳ್ಬೇಕು ಅನ್ನೋ ಅಪೇಕ್ಷೆ ದೇವರಿಗೆ ಬರಬೇಕು. ನಮಗೆ ಬಂದರೆ ಉಪಯೋಗ ಆಗಲ್ಲ. ಎಲ್ಲಿಯ ತನಕ ದೇವರ ಚಿತ್ತಕ್ಕೆ ನಮ್ಮಿಂದ ಆರಾಧನೆ ತೆಗೆದುಕೊಳ್ಬೇಕು ಅನ್ನೋ ಅಪೇಕ್ಷೆ ಬರೋದಿಲ್ವೋ ಅಲ್ಲಿಯ ತನಕ ನಮಗೆ ದೇವರ ಹೆಸರು ಹೇಳಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಆದರೆ ಆಸ್ತಿಕರು, ಧರ್ಮವನ್ನು ನಂಬಿದವರು, ಅತೀಂದ್ರಿಯ ಶಕ್ತಿಯನ್ನು ಕೂಡ ನಂಬಿದವರೇ ಆಗಿರ್ತೀವಿ. ಆದರೆ ಯಾವ ವಸ್ತುವನ್ನು ನಾವು ಸರಿಯಾಗಿ ಅನುಸಂಧಾನ ಮಾಡಬೇಕು, ಆರಾಧನೆ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ. ಆ ಭಗವಂತನ ಭಕ್ತರಲ್ಲಿ ಸಾವಿರಾರು ಮಂದಿ ಭಕ್ತರಿದ್ದಾರೆ, ಸಾವಿರಾರು ಮಂದಿ ದೇವತೆಗಳಿದ್ದಾರೆ, ಸಾವಿರಾರು ಮಂದಿ ಆಚಾರ್ಯರು, ಗುರುಗಳು ಎಲ್ಲರೂ ಕೂಡ ಇದ್ದಾರೆ. ಅದರಲ್ಲಿ ಯಾರೋ ಒಬ್ಬರಿಂದ ನಮಗೇನೋ ಒಂದು ಕೆಲಸ ಆಗುತ್ತೆ, ಅವರನ್ನೇ ನಾವು ಹಿಡ್ಕೊಂಡು ಕೂತ್ಬಿಡ್ತೀವಿ. ಇಲ್ಲ, ಪೂರ್ತಿ ಜೀವನ ಪೂರ್ತಿ ದೇವರ ಹತ್ರ ಹೋಗೋದೇ ಇಲ್ಲ. ದೇವರು, ಲಕ್ಷ್ಮೀನಾರಾಯಣ ದೇವರು ಅನ್ನೋ ಪದವನ್ನು ಕೇಳಿದಾಗ ನಮಗೆ ಏನೋ ಒಂಥರ ಉದಾಸೀನ ಬರುತ್ತೆ. ಇದು ಏನು ಕೆಲಸಕ್ಕೆ ಬಾರ್ದೇ ಇರೋ ವಸ್ತು ಅಂತ ಮನಸ್ಸಲ್ಲೇ ತೀರ್ಮಾನ ಮಾಡಿಕೊಂಡು ಸಂಪೂರ್ಣ ಉದಾಸೀನ ಮಾಡಿ ಬಿಟ್ಬಿಟ್ಟಿರ್ತೀವಿ. ಲಕ್ಷ್ಮೀನಾರಾಯಣ ದೇವರ ಯಾವ ರೂಪಗಳ ಸ್ಮರಣೆಯನ್ನಾಗಲಿ ಆರಾಧನೆಯನ್ನಾಗಲಿ ಮಾಡಲಿಕ್ಕೆ ಹೋಗಲ್ಲ. ಉಳಿದ ಯಾವುದಾದ್ರೂ ಒಂದು ದೇವತೆಯಿಂದ ನಮಗೆ ಅನುಗ್ರಹ ಉಂಟಾದರೆ ಆ ದೇವತೆಯ ಆರಾಧನೆಯನ್ನು ಹೆಚ್ಚು ಮಾಡ್ತೀವಿ, ಅವರ ಹಬ್ಬವನ್ನೇ ಮಾಡ್ತೀವಿ, ಅವರಿಗೋಸ್ಕರ ಅನ್ನ ಸಂತರ್ಪಣೆ ಮೊದಲಾದವುಗಳನ್ನು ನಾವು ಮಾಡ್ತೀವಿ. ಅದು ಯಾರೇ ಒಬ್ಬ ದೇವತೆ ಇರಲಿ, ಸೂರ್ಯ, ಚಂದ್ರ, ಇಂದ್ರ, ಗಣಪತಿ, ಯಾರೋ ಒಬ್ಬ ದೇವತೆ, ಅವರ ಆರಾಧನೆಯೇ ಹೆಚ್ಚು ಮಾಡ್ತೀವಿ. ದೇವರ ಬಳಿಯೇ ನಾವು ಹೋಗೋದಿಲ್ಲ. ಇಂತಹ ಸಿಚುವೇಶನ್ನು ಅನೇಕರ ಜೀವನದಲ್ಲಿರೋದನ್ನು ನಾವು ಗಮನಿಸ್ತಾನೇ ಇದ್ದೀವಿ. ಯಾಕೆ ಹೀಗಾಗುತ್ತೆ? ಅದಕ್ಕೆ ಕೃಷ್ಣ ಹೇಳ್ತಾನೆ, ನನ್ನ ಪತ್ನಿ ಮಾಯೆ, ಅವಳು ಈ ಕೆಲಸವನ್ನು ಮಾಡ್ತಾಳೆ. ಆಕೆಯ ಕೆಲಸ ಏನು ಅಂತಂದರೆ, ಯಾರಿಗೆ ದೇವರ ಬಗ್ಗೆ ಒಲವಿದೆಯೋ, ದೇವರು ಅಂತಂದರೆ ಗೌರವ ಭಾವವನ್ನು ಹೊಂದಿ ಅವರು ಶರಣಾಗತರಾಗಲಿಕ್ಕೆ ಸಿದ್ಧರಾಗಿರ್ತಾರೋ ಅಂಥವ್ರನ್ನ ಮಾತ್ರ ಒಳಗಡೆ ಎಂಟ್ರಿ ಮಾಡ್ತಾಳೆ ಲಕ್ಷ್ಮೀದೇವಿ. ಇಲ್ಲದೇ ಇರೋರನ್ನ ಮಾಯಾಜಾಲದಲ್ಲಿ ಶಿಕ್ಷಿಸಿ ದೇವರ ಹತ್ತಿರ ಬರದೇ ಇರುವ ಹಾಗೆ ಉಳಿದವರಿಂದನೇ ಫಲವನ್ನು ಕೊಡಿಸಿ, ಅವರು ಆಸ್ತಿಕರೇ ಆಗಿದ್ದರು, ದೇವರ ಹತ್ತಿರ ಬರಲಿಕ್ಕೆ ಬಿಡೋದೇ ಇಲ್ಲ ಲಕ್ಷ್ಮೀದೇವಿ. ಅವಳು ಮಾಯಾರೂಪಳಾಗಿ ನಿಂತುಬಿಡ್ತಾಳೆ. ಅವಳನ್ನು ದಾಟಿ ಬರಬೇಕು, ಲಕ್ಷ್ಮಿಯನ್ನು ದಾಟಿ ನಾವು ದೇವರ ಬಳಿ ಹೋಗಬೇಕು. ಆದರೆ ಅಲ್ಲಿ ಒಂದು ಮಾಯೆ ಇದೆ. ಆ ಮಾಯೆ ನಮ್ಮ ಮನಸ್ಸಿನ ಒಳಗಡೆನೇ ಅದು ಬಂದುಬಿಡುತ್ತೆ. ಅದು ಲಕ್ಷ್ಮಿ ಅಂತಹ ಕೆಲಸವನ್ನು ಮಾಡ್ತಾಳೆ ಲಕ್ಷ್ಮೀದೇವಿ. ದೇವರ ಹೆಸರು ನಮಗೆ ಬಾಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಒಂದು ಜನ್ಮ ಅಲ್ಲ, ಅನೇಕ ಜನ್ಮಗಳ ಕಾಲ ಹೀಗೆ ನಾವು ಸುತ್ತಾಡಿ ಕೊನೆಗೆ ಎಲ್ಲೋ ಒಂದು ಕಡೆ ಹೋಗಿ ಕೆಲಸಕ್ಕೆ ಬಾರ್ದೇ ಇರೋ ಹೆಸರೇ ಇಲ್ಲದಂತಹ ಸ್ಥಿತಿಯೇ ಬಂದುಬಿಡುತ್ತೆ. ಆದ್ದರಿಂದ ಈ ಮಾಯೆಯನ್ನು ಗೆಲ್ಲಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಮಾಯೆಯನ್ನು ಗೆಲ್ಲಲಿಕ್ಕೆ ಇರುವ ಒಂದೇ ಒಂದು ಅವಕಾಶ ನಮಗೆ ದೇವರ ಅನುಗ್ರಹ ಅಷ್ಟೇ. ದೇವರು ಅನುಗ್ರಹ ಮಾಡಿದ್ರೆ ಮಾಯೆ ಅಡ್ಡಿ ಬರಲ್ಲ, ಅಂದರೆ ಲಕ್ಷ್ಮೀದೇವಿ ಅಡ್ಡಿ ಬರಲ್ಲ. ಪರಮಾತ್ಮ ಲಕ್ಷ್ಮೀದೇವಿಗೆ ಅನೇಕ ಅವತಾರಗಳನ್ನು ತೆಗೆದುಕೊಳ್ಳಿಕ್ಕೆ ಅಪ್ಪಣೆಯನ್ನು ಮಾಡಿದ್ದಾನೆ. ಅದರಲ್ಲಿ ಮಾಯಾ ಅನ್ನೋದು ಕೂಡ ಲಕ್ಷ್ಮೀದೇವಿಯ ಒಂದು ಸ್ವರೂಪ. ಆಕೆ ಮಾಡುತ್ತಾಳೆ ಏನು ಅಂತಂದರೆ, ಎಲ್ಲರ ಮನಸ್ಸಿನ ಒಳಗಡೆ ಪ್ರವೇಶ ಮಾಡಿ ಯಾರಿಗೆ ದೇವರ ಬಗ್ಗೆ ಆದರ ಗೌರವಗಳಿಲ್ಲ ಅವರನ್ನು ದೂರವೇ ಇಟ್ಟು ಬಿಡ್ತಾಳೆ, ಮಾಯೆಯಲ್ಲಿ ಹಾಕ್ತಾಳೆ. ಯಾಕೆಂದರೆ ಅವರಿಗೆ ಒಂದು ವೇಳೆ ಮಾಯಾ ಕವಿಲಿಲ್ಲ ಅಂದರೆ ಅವ್ರು ಇವತ್ತಲ್ಲ ನಾಳೆ ದೇವರ ಬಳಿ ಬಂದೇ ಬಿಡ್ತಾರೆ. ಅವರು ಬರಬಾರ್ದು.
ಯಾಕೆ ಅಂದರೆ ಅವರಿಗೆ ದೇವರ ಬಗ್ಗೆ ಆದರ ಭಕ್ತಿ ಶ್ರದ್ಧೆಗಳೇ ಇರೋದಿಲ್ಲ. ಹೀಗೆ ಲಕ್ಷ್ಮೀದೇವಿ ಒಂದು ಅದ್ಭುತವಾದ ವ್ಯಾಪಾರ ನಡೆಯುತ್ತೆ. ಇದರ ಬಗ್ಗೆ ಯಾರಿಗೆ ಗೊತ್ತು ಹೇಳಿ? ಈ ಲಕ್ಷ್ಮಿಯ ಈ ವ್ಯಾಪಾರವನ್ನು ತಿಳಿದುಕೊಳ್ಳಿಕ್ಕೆ ಯಾರಿಗೆ ತಾನೇ ಸಾಧ್ಯ? ಇಂತಹ ಮಹಾಲಕ್ಷ್ಮೀದೇವಿ ದುರ್ಗಾ ಅನ್ನುವಂತಹ ರೂಪದಿಂದ ಭಯಂಕರ ರೂಪಳು. ಎಷ್ಟೋ ಕೋಟಿ, ನಾವು ಮಹಾಭಾರತ ಯುದ್ಧದಲ್ಲಿ 18 ಅಕ್ಷೋಣಿ ಸೇನೆ ನಮಗೆ ಗೊತ್ತು. ಅಂಥದ್ದು 18 ಕೋಟಿ ಅಲ್ಲ, 18,000 ಕೋಟಿ, 18 ಲಕ್ಷ ಕೋಟಿ ದೈತ್ಯರನ್ನು ನಿರ್ನಾಮ ಮಾಡಿದ ಕಥೆ ನಾವು ದೇವಿ ಮಹಾತ್ಮೆಯಲ್ಲಿ ನಾವು ನೋಡ್ತೀವಿ. ಎಷ್ಟು ಅದ್ಭುತವಾಗಿ ಆಕೆ ದೈತ್ಯರ ಸಂಹಾರ ಕಾರ್ಯದಲ್ಲಿ ನಿರತಳಾಗಿರ್ತಾಳೆ. ಹಾಗೆ ಉಳಿದವರು ಯಾರು ಯುದ್ಧ ಮಾಡೋದಿಲ್ವೋ, ದೇವರನ್ನು ನಂಬೋದಿಲ್ವೋ ಅಂಥವ್ರನ್ನ ಮಾಯೆ ಜಾಲದಲ್ಲಿ ಹಾಕ್ತಾಳೆ. ಅದರಿಂದ ನಮ್ಮ ಅಮ್ಮ ಅಂದರೆ ಆಕೆ ಲಕ್ಷ್ಮೀದೇವಿ, ಅವಳಲ್ಲಿ ನಾವು ಶರಣಾಗತರಾಗಬೇಕು. ಸರಿಯಾದ ತಿಳುವಳಿಕೆ ನೀಡುವಂತೆ ಅನುಗ್ರಹವನ್ನು ನಾವು ಬೇಡಿಕೊಳ್ಳಬೇಕು. ತನ್ಮೂಲಕವಾಗಿ ನಾವು ಶಾಶ್ವತವಾದ ಶ್ರೀಮನ್ನಾರಾಯಣ ದೇವರ ಪಾದಕಮಲವನ್ನು ನಾವು ಪಡೆದುಕೊಳ್ಳಬೇಕು. ಈ ನಿಟ್ಟಿನಲ್ಲಿ ನಾವು ಪರಿಮಳ ಗ್ರಂಥದ ಆರಾಧನೆಯನ್ನು ಕೂಡ ಮಾಡಬೇಕು. ನೀವು ರಾಯರ ನಾಮಲೇಖನ ಪುಸ್ತಕಗಳನ್ನು ಮನೆಗೆ ತರಿಸಿಕೊಳ್ಳಿ. ರಾಯರ ವೃಂದಾವನವನ್ನು ನಾವೇ ಕೊಡ್ತೀವಿ. ಅದರ ಒಳಗಡೆ ಅದನ್ನು ಬರೆದು ಯಂತ್ರದಂತೆ ಅದನ್ನು ಪೂಜಿಸಿ, ನಿಮ್ಮ ಯಾವುದೇ ಕಷ್ಟ ನಷ್ಟಗಳಿದ್ರೂ ಕೂಡ ಅದರಿಂದ ಪರಿಹಾರ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ, ತುಂಬ ಸಮಯ ಸಾರ್ಥಕ ಆಗುತ್ತೆ. ನಿಮಗೆ ಒಂದು ಜೀವನದಲ್ಲೇ ಒಂದು ಒಳ್ಳೆ ಹೆಮ್ಮೆಯ ಸಂಗತಿ ಅಂತ ಕೂಡ ನಿಮಗೆ ಭಾವನೆ ಬರುತ್ತೆ. ಅದಕ್ಕೋಸ್ಕರ ನೀವು ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸ್ವರ್ಹತು. ಶ್ರೀಕೃಷ್ಣಾರ್ಪಣಮಸ್ತು.